ಹೌದು, 1000 ವರ್ಷ, 1000 ವರ್ಷದ ದ್ವೇಷ ನಿನ್ನ ಮನೆಯವರ ಮೇಲೆ. ಲೇ ದುರ್ಗಾ, ಇಲ್ಲಿ ಕೇಳು, ನಿನಗೊಂದು ಸಿಹಿ ಸುದ್ದಿ ಹೇಳ್ತೀನಿ. ಸತ್ತಿರೋ ಅಂಬಿಕಾ ಬೇರೆ ಯಾರು ಅಲ್ಲ, ನಿನ್ನ ಸ್ವಂತ ಅಕ್ಕ, ನಿನ್ನ ಒಡ ಹುಟ್ಟಿದವಳು. ಮಾಳ್ವಿಕಾ, ನಾನು ನಿನ್ನ ಸುಮ್ಮನೆ ಬಿಡಲ್ಲ, ನಾನು ನಿನ್ನ ಸಾಯಿಸ್ತೀನಿ. ನನ್ನ ಮಾತು ಇನ್ನೂ ಮುಗ್ದಿಲ್ಲ. ಅಂಬಿಕಾ ಮಾತ್ರ ಅಲ್ಲ, ನಿನ್ನ ತಾಯಿನ ಕೊಂದಿದ್ದು ನಾನೇ. ನಿನ್ನ ಅಪ್ಪ ಅಮ್ಮ ಅಂಬಿಕನೇ ಏನು ಮಾಡಕ್ಕಾಗ್ಲಿಲ್ಲ ನನ್ನನ್ನ. ನೀನೇನೆ ಮಾಡ್ತೀಯಾ? ನೀನೊಂದು ಹುಳ, ಹೊಸ್ಕಾಕ್ಬಿಡ್ತೀನಿ. ಈಗ ನನ್ನ ಕಣ್ಣಿರೋದು ಹಿತನ ಮೇಲೆ. ನನಗೀಗ ಹಿತನ ಆತ್ಮನೂ ಬೇಕು. ಈ 3 ತಲೆಮಾರಿನ ಆತ್ಮಗಳು ನನ್ನ ಕೈ ಸಿಕ್ಕಿದ್ರೆ ನಾನು ಅಜೇಯಳಾಗ್ತೀನಿ, ಅಜೇಯಳಾಗ್ತೀನಿ. ಇಲ್ಲ, ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ನನ್ನ ಪ್ರಾಣ ಹೋದ್ರು ಸರಿ, ಬಾಸ್ನ ಪುಟ್ ಮೇಡಮ್ನ ನಾನು ರಕ್ಷಿಸ್ತೀನಿ. ನಾನು ಒಳ್ಳೆಯವಳಾಗೆ ಇರಬೇಕು ಅಂತ ಅಂದ್ಕೊಂಡೆ, ಆದ್ರೆ ಈ ಶಂಭು ಮತ್ತೆ ದುರ್ಗಾ ಬಿಡ್ತಿಲ್ಲ. ಪ್ರೀತಿಯಿಂದ ಸಿಗದೆ ಹೋದ ಮುಕ್ತಿ ಈಗ ರಕ್ತದಿಂದ ಸಿಗತ್ತೆ. ಹಿತ ಹಿತ ಕಂದ, ಹೇ ರಾಕ್ಷಸಿ, ಬಿಡು ನನ್ನ ಮಗಳನ್ನ. ಅವಳು ನಿನಗೆ ಏನ್ ಮಾಡಿದ್ದಾಳೆ? ಅವಳೇನು ಮಾಡ್ಲಿಲ್ಲ, ಆದ್ರೆ ಇವಳ ರಕ್ತ ನನಗೆ ಶಕ್ತಿ ಕೊಡುತ್ತೆ. ನನಗದು ಬೇಕು. ರಕ್ತ ಹುಣ್ಣಿಮೆ ದಿನ ನಾನೇ ಹಿತನ ಬಲಿ ಕೊಡ್ತೀನಿ. ಅಲ್ಲಿವರೆಗೂ ಇವಳು ನನ್ನ ವಶದಲ್ಲಿರ್ತಾಳೆ. ಹಿತ ಹಿತ ಹಿತಮ್ಮ, ನನ್ನ ಮಗಳಿಗೆ ಏನ್ ಮಾಡ್ದೆ? ಎಲ್ಲಿ ನನ್ನ ಮಗಳು? ನಿನ್ನ ಮಗಳು ನನ್ನ ತಾಣದಲ್ಲಿ ಸುರಕ್ಷಿತವಾಗಿದ್ದಾಳೆ. ಈಗ ನೀವಿಲ್ಲಿರೋದು ಬೇಡ. ಇವತ್ತಿಗೆ ನಿಮ್ಮ ಆಟ ಮುಗೀತು. ಶರತ್! ಬಾಸು! ಶರತ್! ಶರತ್! ದುರ್ಗಾ! ಅಯ್ಯೋ! ದುರ್ಗಾ! 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 ಶರತ್! ಶರತ್! ದುರ್ಗಾ! ಶರತ್!